Okay students, let us see one more problem on finding eigenvalues and eigenvectors. It is the third order matrix given by 1 3 0 3 minus 2 minus 1 0 minus 1 1. First you write down the given matrix A. So next to see, observe this one, the CH equation is, ಇಲ್ಲಿ ನಾನು CH equation is ಅಂತ ಹೇಳಿ ಡಿಟರ್ಮಿನೆಂಟ್ ಆಫ್ ಎ ಮೈನಸ್ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 0 ಅದೇನು ಬರ್ಕೊಂಡಿಲ್ಲ. ಡೈರೆಕ್ಟಾಗಿ CH equation is ಅಂತ ಹೇಳಿ ಲ್ಯಾಂಬ್ಡಾ ಕ್ಯೂಬ್ ಮೈನಸ್ S1 ಲ್ಯಾಂಬ್ಡಾ ಸ್ಕ್ವೇರ್ ಪ್ಲಸ್ S2 ಲ್ಯಾಂಬ್ಡಾ ಮೈನಸ್ S3 ಈಸ್ ಈಕ್ವಲ್ ಟು 0 ಅಂತ ಬರ್ಕೊಂಡಿದ್ದೀನಿ. ನೋಡಿ, ಇದು ಅನದರ್ ಮೆಥಡ್ ಆಫ್ ರೈಟಿಂಗ್ CH equation ಡೈರೆಕ್ಟ್ಲಿ. ಅದೇನು ಡಿಟರ್ಮಿನೆಂಟನ್ನು ಎವ್ಯಾಲ್ಯೂಯೇಟ್ ಮಾಡೋ ಅವಶ್ಯಕತೆ ಇಲ್ಲ. ನೀವು ಬರೀ ತಪ್ಪು ಮಾಡ್ತೀರಿ. ಥರ್ಡ್ ಆರ್ಡರ್ ಮ್ಯಾಟ್ರಿಕ್ಸನ್ನು ಕೊಟ್ಟು ಎ ಮೈನಸ್ ಲ್ಯಾಂಬ್ಡಾ ಈ ಡಿಟರ್ಮಿನೆಂಟನ್ನು ಇವ್ಯಾಲ್ಯೂಯೇಟ್ ಮಾಡಿ ಅಂತಂದಾಗ ಈಕ್ವೇಷನ್ ಏನೇನೋ ಬಂದಿರುತ್ತೆ, ತಪ್ಪು ಮಾಡಿರ್ತೀರಿ. ಅದಕ್ಕೆ ಇದು ಇನ್ನೊಂದು ಮೆಥಡು ಟು ಫೈಂಡ್ ದಿ ಐಗನ್ ಈಕ್ವೇಷನ್. ಮೀನ್ ವಾಟ್ ಇಸ್ ದಟ್ CH equation ಆರ್ ಐಗನ್ ಈಕ್ವೇಷನ್ ಆಫ್ ಎ ಥರ್ಡ್ ಆರ್ಡರ್ ಮ್ಯಾಟ್ರಿಕ್ಸ್. ಇಲ್ಲಿ ಇದನ್ನು ನೀವು ಬರೆದ್ರೂ ಎಕ್ಸಾಮಲ್ಲಿ ಸಾಕು. ಲ್ಯಾಂಬ್ಡಾ ಕ್ಯೂಬ್ ಮೈನಸ್ S1 ಲ್ಯಾಂಬ್ಡಾ ಸ್ಕ್ವೇರ್ ಪ್ಲಸ್ S2 ಲ್ಯಾಂಬ್ಡಾ ಮೈನಸ್ S3 ಈಸ್ ಈಕ್ವಲ್ ಟು 0. ಸೈನ್ ನೋಡಿ, ಆಲ್ಟರ್ನೇಟಿವ್ಲಿ ಪ್ಲಸ್ಸು ಮೈನಸ್ ಈ ಥರ ಇರುತ್ತೆ. S1 S2 S3. ಹಾಗಾದರೆ ಏನು S1 S2 S3 ಅಂತಂದರೆ, S1 ಅಂತಂದರೆ ಸಮ್ ಆಫ್ ದ ಡಯಾಗನಲ್ ಎಲಿಮೆಂಟ್ಸ್ ಆಫ್ ದ ಗಿವನ್ ಮ್ಯಾಟ್ರಿಕ್ಸ್. ನೋಡಿ, ಡಯಾಗನಲ್ ಎಲಿಮೆಂಟ್ಸ್ ಅಂದರೆ 1 ಮೈನಸ್ 2 1, ಇವುಗಳ ಸಮ್ಮು ನೋಡಿ. 1 ಮೈನಸ್ 2 ಪ್ಲಸ್ 1, ಸಮ್ ಈಸ್ ಈಕ್ವಲ್ ಟು 0. ಓಕೆ, ದಿಸ್ ಈಸ್ S1. S2 ಅಂದರೆ ಏನು? S2 ಈಸ್ ಸಮ್ ಆಫ್ ಮೈನರ್ಸ್ ಆಫ್ ದಿ ಡಯಾಗನಲ್ ಎಲಿಮೆಂಟ್ಸ್. ಈ ಡಯಾಗನಲ್ ಎಲಿಮೆಂಟ್ಸ್ ಇದೆಯಲ್ಲ, ಅವುಗಳ ಮೈನರ್ನ ಸಮ್ಮು. ಮೈನರ್ ಕಂಡುಹಿಡಿಯೋದು ಗೊತ್ತಲ್ಲ ನಿಮಗೆ. ಸೊ ನೋಡಿ, S2 ಅಂತಂದರೆ ಇಟ್ ಈಸ್ ಮೈನರ್ ಆಫ್ 1 ಪ್ಲಸ್ ಮೈನರ್ ಆಫ್ ಮೈನಸ್ 2 ಪ್ಲಸ್ ಮೈನರ್ ಆಫ್ 1. ಡಯಾಗನಲ್ ಎಲಿಮೆಂಟ್ಸ್ನ ಮೈನರ್ನ ಸಮ್ಮು, ಅದು S2 ಅಂತಂತಂದರೆ. ಸೊ ಅದು ಏನು ಬರುತ್ತೆ ನೋಡಿ, ವಾಟ್ ಈಸ್ ಮೈನರ್ ಆಫ್ 1? ಈ 1 ಮೈನರ್ ಏನು ಬರುತ್ತೆ ಹೇಳಿ. ಇದು 1 ಮೈನರ್ ಫೈಂಡ್ ಔಟ್ ಮಾಡಬೇಕು ಅಂತಂದರೆ ನೀವು ಈ ಫಸ್ಟ್ ರೋನ ಮತ್ತು ಈ ಫಸ್ಟ್ ಕಾಲಮನ್ನು ಡಿಲೀಟ್ ಮಾಡ್ಕೋಬೇಕು. ಮಾಡಿಕೊಂಡ್ರೆ ನಮಗೆ ಉಳಿತಕ್ಕಂಥದ್ದು ಈ ಮ್ಯಾಟ್ರಿಕ್ಸು ಯಾವುದು? -2 -1 -1 1 ಈ ಮ್ಯಾಟ್ರಿಕ್ಸು. ಅದಕ್ಕೆ ಡಿಟರ್ಮಿನೆಂಟನ್ನು ಅಪ್ಲೈ ಮಾಡಿಕೊಂಡ್ರೆ ದಟ್ ವಿಲ್ ಗಿವ್ ಯು ದಿ ಮೈನರ್ ಆಫ್ 1 ಅಂತ. ಇದು ನಿಮಗೆ ಸೆಕೆಂಡ್ ಇಯರ್ PUCನಲ್ಲಿ ಹೇಳ್ಕೊಟ್ಟಿರ್ತಾರೆ. ಇನ್ವರ್ಸ್ ಫೈಂಡ್ ಔಟ್ ಮಾಡುವಾಗ ಮೈನರ್ ಆಫ್ ಈಚ್ ಆ್ಯಂಡ್ ಎವ್ರಿ ಕೋಫ್ಯಾಕ್ಟರು ಎಲ್ಲ ಫೈಂಡ್ ಔಟ್ ಮಾಡಿದ್ರಲ್ಲ, ಆ ಥರ. ಓಕೆ, ಸೊ ನೋಡಿ, ಮೈನರ್ ಆಫ್ 1 ಅಂತಂದರೆ ಡಿಟರ್ಮಿನೆಂಟ್ ಆಫ್ -2 -1 -1 1. ಇದು ಹೇಗೆ ಬಂತು ಅಂತ ನಾನು ನಿಮ್ಗೆ ಹೇಳಿದ್ದೀನಿ. ಇದು ಹೇಗೆ ಬರುತ್ತೆ ಅಂದರೆ, ಈ 1 ಮೈನರ್ ಬೇಕು, ಫಸ್ಟ್ ರೋ ಮತ್ತು ಫಸ್ಟ್ ಕಾಲಮನ್ನು ಡಿಲೀಟ್ ಮಾಡಬೇಕು, ಉಳ್ಕೊಳ್ಳೋದು ಇದು. ಸೊ ಹಾಗಾಗಿ ಇದರ ಡಿಟರ್ಮಿನೆಂಟು ಆ ವ್ಯಾಲ್ಯೂನ ಮೈನರ್ ಆಫ್ 1 ಆಗುತ್ತೆ. ಮೈನರ್ ಆಫ್ 2 ಅಂದರೆ ಏನು? ಮೈನರ್ ಆಫ್ 2 ಅಂತಂದರೆ 2 ಇದೆಯಲ್ಲ, ಆ ರೋ ಮತ್ತು ಆ ಕಾಲಮನ್ನು ಡಿಲೀಟ್ ಮಾಡ್ಕೋಬೇಕು. 2 ಇರೋದು ಸೆಕೆಂಡ್ ರೋನಲ್ಲಿ ಮತ್ತು ಸೆಕೆಂಡ್ ಕಾಲಮಲ್ಲಿ, ಅದನ್ನು ಡಿಲೀಟ್ ಮಾಡ್ಕೊಳ್ಳಿ. ಸೆಕೆಂಡ್ ರೋ ಸೆಕೆಂಡ್ ಕಾಲಮನ್ನು ಡಿಲೀಟ್ ಮಾಡಿಕೊಂಡ್ರೆ ಉಳಿತಕ್ಕಂಥ ಎಲಿಮೆಂಟ್ಸ್ ಯಾವುದು ಅಂದರೆ, ಇಲ್ಲಿ 1 ಉಳ್ಕೊಳ್ಳುತ್ತೆ, ಇದು 0 ಇದು 0 ಇದು 1. ದಟ್ ಈಸ್ 1 0 0 1. ದಟ್ ಈಸ್ ದಿ ಮೈನರ್ ಆಫ್ ದ ಎಲಿಮೆಂಟ್ -2. ನೆಕ್ಸ್ಟು ಪ್ಲಸ್ ಮೈನರ್ ಆಫ್ 1. ಈ 1 ಅಂತಂದರೆ ಆ 1 ಇರ್ತಕ್ಕಂಥ ರೋ ಮತ್ತು ಆ 1 ಇರ್ತಕ್ಕಂಥ ಕಾಲಮನ್ನು ಡಿಲೀಟ್ ಮಾಡಿದ್ರೆ ಉಳಿತಕ್ಕಂಥ ಮ್ಯಾಟ್ರಿಕ್ಸ್ ಏನಿದೆ ಅದರ ಡಿಟರ್ಮಿನೆಂಟು ಇದು 1 3 3 -2 ಇವುಗಳ ಡಿಟರ್ಮಿನೆಂಟು. ಸೊ ಮೈನರ್ ಆಫ್ 1 ಪ್ಲಸ್ ಮೈನರ್ ಆಫ್ -2 ಪ್ಲಸ್ ಮೈನರ್ ಆಫ್ 1, ಸಮ್ ಆಫ್ ಡಯಾಗನಲ್ ಮೈನರ್ಸ್ ಆಫ್ ದ ಡಯಾಗನಲ್ ಎಲಿಮೆಂಟ್ಸ್. ಇದು ನೀವು ಎವ್ಯಾಲ್ಯೂಯೇಟ್ ಮಾಡ್ಕೊಳ್ಳಿ. ನೋಡಿ, ಇದು ಎವ್ಯಾಲ್ಯೂಯೇಟ್ ಮಾಡಿಕೊಂಡ್ರೆ -2 -1 ಆಗುತ್ತೆ. ದೇರ್ ಫಾರ್ ಇಟ್ ಈಸ್ -3 and it is 1 minus 0 is 1 and it is -2 -9 ಆಗುತ್ತೆ. -2 -9 ಅಂದರೆ -11. totally this becomes -13. so S2 ನ ವ್ಯಾಲ್ಯೂ -13. ಓಕೆ, ನೆಕ್ಸ್ಟ್ ವಿಷಯ ಹೌ ಟು ಫೈಂಡ್ ಔಟ್ S3. S3 ಅಂದರೆ ಏನು? S3 ಈಸ್ ನಥಿಂಗ್ ಬಟ್ ಡಿಟರ್ಮಿನೆಂಟ್ ಆಫ್ ದಿ ಕಂಪ್ಲೀಟ್ ಮ್ಯಾಟ್ರಿಕ್ಸ್. ಎ ಮ್ಯಾಟ್ರಿಕ್ಸ್ ಏನಿದೆ ಅದರ ಕಂಪ್ಲೀಟ್ ಡಿಟರ್ಮಿನೆಂಟು S3 ಆಗುತ್ತೆ. ಈ ಡಿಟರ್ಮಿನೆಂಟನ್ನು ಎವ್ಯಾಲ್ಯೂಯೇಟ್ ಮಾಡೋದು ಗೊತ್ತು ನಿಮಗೆ. 1 × -2 -1 ಆ್ಯಂಡ್ ಸೊ ಆನ್. ಡಿಟರ್ಮಿನೆಂಟ್ ವ್ಯಾಲ್ಯೂ -12 ಬರುತ್ತೆ. ಸೊ ಹೀಗೆ ನಾವು
without writing a minus lambda I and expanding that to get the eigen equation, we can directly write eigen equation like this in terms of s1, s2 and s3, where s1, s2, s3 are given by these values. ಇದನ್ನು ಜ್ಞಾಪಕ ಇಟ್ಕೊತೀರಾ? ನೋಡಿ, ಎಕ್ಸಾಮಲ್ಲಿ ನಿಮಗೆ ಯಾವುದು ಈಸಿ ಅನಿಸುತ್ತೋ ಅದನ್ನು ಫಾಲೋ ಮಾಡಿ. ಇಲ್ಲ ಸರ್ ನನಗೆ ಇದು ಕಷ್ಟ ಆಗುತ್ತೆ ಅಂದರೆ ಡಿಟರ್ಮಿನೆಂಟ್ ಆಫ್ ಎ ಮೈನಸ್ ಲ್ಯಾಂಬ್ಡಾ ಐ ಟೆಕ್ನಿಕನ್ನು ಯೂಸ್ ಮಾಡ್ಕೊಳ್ಳಿ. ಇಲ್ಲ ಸರ್ ಅದಕ್ಕಿಂತ ಇದೇ ಈಸಿ ಅಂತಂದರೆ ಇದನ್ನೇ ನೀವು ಫಾಲೋ ಮಾಡ್ಬೋದು. ಓಕೆ, ಈಗ ನೀವೇನು ಮಾಡಬೇಕು? ಆಫ್ಟರ್ ಫೈಂಡಿಂಗ್ s1, s2, s3, ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್ ಆಫ್ s1, s2, s3 ಇನ್ ದಿ ಈಕ್ವೇಷನ್ 1. ಓಕೆ, ಈಕ್ವೇಷನ್ 1 ಬರ್ಕೊಳ್ಳೋದು ಮತ್ತೆ ಹೇಳ್ತಾ ಇದ್ದೀನಿ. ಪ್ಲಸ್ಸು ಮೈನಸ್ ಬರ್ತಾ ಹೋಗುತ್ತೆ. ಲ್ಯಾಂಬ್ಡಾ ಕ್ಯೂಬ್ ಕೋಎಫಿಷಿಯಂಟ್ 1, ಲ್ಯಾಂಬ್ಡಾ ಸ್ಕ್ವೇರ್ದು s1, ಲ್ಯಾಂಬ್ಡಾ s2 ಕಾನ್ಸ್ಟೆಂಟ್ ಟರ್ಮು, ಇದು s3. ಸೈನು ಪ್ಲಸ್ ಮೈನಸ್ ಬರ್ತಾ ಹೋಗುತ್ತೆ. ಓಕೆ, now let us substitute the values of s1, s2 and s3 in 1. ಸೊ s1 ಇಲ್ಲಿ ಬರೆದಿದ್ದೀನಿ ಸಪ್ರೇಟಾಗಿ ಮತ್ತೊಂದು ಸಲ. s1 0 ಬಂದಿದೆ, s2 -13 ಇದೆ, s3 -12 ಇದೆ. ಆ ವ್ಯಾಲ್ಯೂನ ಸಬ್ಸ್ಟಿಟ್ಯೂಷನ್ ಮಾಡಿಕೊಂಡ್ರೆ ಇದು ಈಕ್ವೇಷನ್ನು ನಾವು ತೊಗೊಂಡಿದ್ದು ಲ್ಯಾಂಬ್ಡಾ ಕ್ಯೂಬ್ ಮೈನಸ್ s1 ಲ್ಯಾಂಬ್ಡಾ ಸ್ಕ್ವೇರ್ ಪ್ಲಸ್ s2 ಲ್ಯಾಂಬ್ಡಾ ಮೈನಸ್ s3 = 0. ಸೊ ಇದನ್ನು ನಾವು s1, s2, s3 ಸಬ್ಸ್ಟಿಟ್ಯೂಷನ್ ಮಾಡಿಕೊಂಡಾಗ ವಿ ಗೆಟ್ ದಿಸ್ ಈಕ್ವೇಷನ್. ನೋಡಿ, ಲ್ಯಾಂಬ್ಡಾ ಕ್ಯೂಬ್ s1 0 ಆಗಿರೋದ್ರಿಂದ ಲ್ಯಾಂಬ್ಡಾ ಸ್ಕ್ವೇರ್ ಟರ್ಮ್ ಬರಲ್ಲ. ಓಕೆ, s2 ಅಂತಂತಂದರೆ -13 ಲ್ಯಾಂಬ್ಡಾ. ಓಕೆ, ಆ್ಯಂಡ್ s3 ಅಂತಂದರೆ -12. ಸೊ ದೇರ್ ಫೋರ್ ವಿ ಗೆಟ್ ಮೈನಸ್ ಆಫ್ ಮೈನಸ್ ಪ್ಲಸ್ ಆಗುತ್ತೆ, 12 ಆಗುತ್ತೆ. ಇದು ದಿಸ್ ಈಸ್ ವಾಟ್ ಈಸ್ ದ CH ಈಕ್ವೇಷನ್. ನೀವು ಡಿಟರ್ಮಿನೆಂಟ್ ಆಫ್ ಎ ಮೈನಸ್ ಲ್ಯಾಂಬ್ಡಾ ಐ ಬರ್ಕೊಂಡು ಆ ಡಿಟರ್ಮಿನೆಂಟನ್ನು ಎವ್ಯಾಲ್ಯೂಯೇಟ್ ಮಾಡಿ ನೋಡಿ, ಆಗಲೂ ಕೂಡ ನಿಮ್ಗೆ ಇಷ್ಟೇ ಆನ್ಸರ್ ಬರುತ್ತೆ. This is the another way of finding the CH equation of a 3 cross 3 matrix. ಅರ್ಥ ಆಯ್ತಾ ಮಕ್ಕಳೇ? ಓಕೆ, ನೆಕ್ಸ್ಟ್ ವಿ ಶಲ್ ಮೂವ್ ಆನ್ ಟು ದಿ ಫೈಂಡಿಂಗ್ ದ ಐಗನ್ ವ್ಯಾಲ್ಯೂಸ್. ಈಗ ಈ ಕ್ಯೂಬಿಕ್ ಈಕ್ವೇಷನನ್ನು ಸಾಲ್ವ್ ಮಾಡಬೇಕು. ಆ್ಯಸ್ ಯೂಶುವಲ್ ಯು ಫೈಂಡ್ ಔಟ್ ಒನ್ ರೂಟ್ ಬೈ ಇನ್ಸ್ಪೆಕ್ಷನ್ ಮೆಥಡ್. Go on putting the values for lambda. You put lambda is equal to 1, you put lambda is equal to -1. ಟ್ರಯಲ್ ಆ್ಯಂಡ್ ಎರರ್ ಮೆಥಡಲ್ಲಿ ಲ್ಯಾಂಬ್ಡಾಗೆ ವ್ಯಾಲ್ಯೂನ ಕೊಡ್ತಾ ಹೋಗಬೇಕು. ಯಾವುದು ಸ್ಯಾಟಿಸ್ಫೈ ಆಗುತ್ತೆ ಅದು ರೂಟ್ ಆಫ್ ದಿ ಈಕ್ವೇಷನ್ ಅಂತ ಹೇಳ್ತೀವಿ. ಅದನ್ನು ಒಂದು ಐಗನ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಓಕೆ, ಹಿಯರ್ ಇದನ್ನು CH ಈಕ್ವೇಷನ್ ಅಂತ ಹೇಳ್ತೀವಿ. ಲ್ಯಾಂಬ್ಡಾ ಇಸ್ ಈಕ್ವಲ್ ಟು 1 ಇಸ್ ಎ ರೂಟ್. ನೋಡಿ, ಇಲ್ಲಿ 1 ಕ್ಯೂಬ್ 1 ಆಗುತ್ತೆ. ಇದು 13 × 1 is 13. ಇದು +12. 12 + 1 ಅಂದರೆ 13. 13 - 13 0 ಅಂದರೆ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು 1 ಇದಕ್ಕೆ ರೂಟ್ ಆಗುತ್ತೆ. ಈ ಥರ ಗೆಸ್ ಮಾಡಬೇಕು. ಒಂದು ರೂಟ್ ಗೆಸ್ ಮಾಡಿ ಆದಮೇಲೆ ರಿಮೈನಿಂಗ್ 2 ರೂಟ್ಸನ್ನು ಈ ಸಿಂಥೆಟಿಕ್ ಡಿವಿಷನ್ ಮೆಥಡಲ್ಲಿ ಫೈಂಡ್ ಔಟ್ ಮಾಡಬೇಕು. ಈಗ ಸಿಂಥೆಟಿಕ್ ಡಿವಿಷನ್ ಮೆಥಡನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು 1, ನಾವು ಇದು ಗೆಸ್ ಮಾಡಿರ್ತಕ್ಕಂಥದ್ದು 1. ನೋಡಿ, ಇಲ್ಲಿ ಈ CH ಈಕ್ವೇಷನ್ ಇದೆಯಲ್ಲ, ಅದರ ಕೊಎಫಿಷಿಯೆಂಟ್ಸನ್ನು ನಾನು ಬರಿತಾ ಇದ್ದೀನಿ. 1 ಅಂದರೆ ಲ್ಯಾಂಬ್ಡಾ ಕ್ಯೂಬ್ ಕೊಎಫಿಷಿಯೆಂಟು. ಯಾಕೆ ನಾನು ಇಲ್ಲಿ 0 ಬರೆದಿದ್ದೀನಿ? ವೈ ಹ್ಯಾವ್ ರಿಟನ್ 0 ಹಿಯರ್? ಬಿಕಾಸ್ CH ಈಕ್ವೇಷನ್ನಲ್ಲಿ ಲ್ಯಾಂಬ್ಡಾ ಸ್ಕ್ವೇರ್ ಟರ್ಮ್ ಇಲ್ಲ. ಯಾವುದು ಇರಲ್ವೋ ಅದರ ಪ್ಲೇಸಲ್ಲಿ 0 ಬರ್ಕೋಬೇಕು. ಹಾಗಾಗಿ ಇಲ್ಲಿ 0 ಬರ್ಕೊಂಡಿದ್ದೀನಿ. ಕೆಲವರು ತಪ್ಪು ಮಾಡ್ತಾರೆ. ಏನು ತಪ್ಪು ಮಾಡ್ತಾರೆ ಗೊತ್ತಾ? ಈ ರೋ ಬರಿಬೇಕಾದ್ರೆ 1 -13 12 ಅಂತ ಬರ್ಕೊಂಡ್ಬಿಡ್ತಾರೆ. ಗೊತ್ತಾಯ್ತಾ? ಆ ತಪ್ಪು ಮಾಡಬಾರ್ದು ನೀವು. ಲ್ಯಾಂಬ್ಡಾ ಸ್ಕ್ವೇರಲ್ಲಿ ಇಲ್ಲ, ಅದರ ಪ್ಲೇಸಲ್ಲಿ 0 ಬರ್ಕೋಬೇಕು. ಲ್ಯಾಂಬ್ಡಾನೇ ಇರಲ್ಲ ಅಂತ ಇಟ್ಕೊಳ್ಳಿ. ಲ್ಯಾಂಬ್ಡಾನೇ ಇರಲ್ಲ ಅಂತಂದರೆ ಅದರ ಪ್ಲೇಸಲ್ಲಿ 0 ಬರ್ಕೋಬೇಕಾಗತ್ತೆ. ಓಕೆ, ಸೊ 1 ಲ್ಯಾಂಬ್ಡಾ ಕ್ಯೂಬ್ ಕೋಎಫಿಷಿಯೆಂಟ್, 0 ಲ್ಯಾಂಬ್ಡಾ ಸ್ಕ್ವೇರ್ ಟರ್ಮು ಅದಿಲ್ಲ, ಅದಕ್ಕೆ 0 ಆಗಿದೆ. ಇದು ಲ್ಯಾಂಬ್ಡಾ ಕೋಎಫಿಷಿಯೆಂಟ್ -13, 12 ಯಾವುದು? ಇದು ಕಾನ್ಸ್ಟೆಂಟ್ ಟರ್ಮ್, ಲಾಸ್ಟ್ ಟರ್ಮ್. ಈಗ ಡಿವಿಷನ್ ಮಾಡ್ತಾ ಬನ್ನಿ. ಇಲ್ಲಿ 1 ಕೆಳಗಡೆ 0 ಬರೀರಿ. ಇವೆರಡನ್ನು ಆ್ಯಡ್ ಮಾಡಿ. ಇದನ್ನು ಸೋ ಮೆನಿ ಟೈಮ್ಸ್ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಮತ್ತೆ ನಾನು ಪುನಃ ಡೀಟೇಲಾಗಿ ಹೇಳೋಕ್ಕಾಗೋದಿಲ್ಲ. 1 × 1 is 1, ರೈಟ್ ಬಿಲೋ 0. ಇವೆರಡನ್ನು ಆ್ಯಡ್ ಮಾಡ್ಕೊಳ್ಳಿ. 0 + 1 is 1, ಮಲ್ಟಿಪ್ಲೈ 1 and 1, ರೈಟ್ ಬಿಲೋ -13. -13 + 1 ಅಂದರೆ -12, ಮಲ್ಟಿಪ್ಲೈ -12 and 1, ವಿ ಗೆಟ್ -12. ಆ್ಯಡ್ ದೀಸ್ ಟು, ವಿ ಗೆಟ್ 0. ಸೊ ಇಲ್ಲಿ 0 ಬಂದಿದೆ ಅಂತಂದರೆ ನೀವು ತೊಗೊಂಡಿರೋ ಲ್ಯಾಂಬ್ಡಾ ವ್ಯಾಲ್ಯೂ ಕರೆಕ್ಟ್ ಅಂತ ಅರ್ಥ. ಓಕೆ, ಈಗ ರೆಡ್ಯೂಸ್ಡ್ ಈಕ್ವೇಷನ್ ಬರೀರಿ.
ರೆಡ್ಯೂಸ್ಡ್ ಈಕ್ವೇಷನ್ ಏನು ಹೇಳಿ, ಇದು ಲ್ಯಾಂಬ್ಡಾ ಸ್ಕ್ವೇರ್ ಕೊಎಫಿಷಿಯೆಂಟು, ಇದು ಲ್ಯಾಂಬ್ಡಾ ಕೊಎಫಿಷಿಯೆಂಟು, ಇದು ಕಾನ್ಸ್ಟೆಂಟ್ ಟರ್ಮು. ಸೊ ಇಟ್ ಈಸ್ ಲ್ಯಾಂಬ್ಡಾ ಸ್ಕ್ವೇರ್ ಪ್ಲಸ್ ಲ್ಯಾಂಬ್ಡಾ ಮೈನಸ್ 12 ಇಸ್ ಈಕ್ವಲ್ ಟು 0. ಈಗ ಕ್ಯೂಬಿಕ್ ಇದ್ದಿದ್ದು ಈಕ್ವೇಷನ್ನು ಈ ಥರ ಕ್ವಾಡ್ರಾಟಿಕ್ಗೆ ರೆಡ್ಯೂಸ್ ಆಯಿತು. ಇದನ್ನು ನೀವು ಫ್ಯಾಕ್ಟ್ರೈಸ್ ಮಾಡೋದ್ರ ಮುಖಾಂತರ ಸಿಂಪ್ಲಿಫೈ ಮಾಡಿ ಲ್ಯಾಂಬ್ಡಾ ಮೈನಸ್ 3 ಇಂಟು ಲ್ಯಾಂಬ್ಡಾ ಪ್ಲಸ್ 4 ಇಸ್ ಈಕ್ವಲ್ ಟು 0 ಅಂತ ಆಗುತ್ತೆ. ಹಾಗಾಗಿ ಐಗನ್ ವ್ಯಾಲ್ಯೂಸ್ ಏನು ಬರುತ್ತೆ ಅಂದರೆ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು 1 ನಾವು ಗೆಸ್ ಮಾಡಿದ್ದು, ಇಲ್ಲಿ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು 3 and lambda is equal to minus 4. ಇವು eigen values of the given matrix. ಈಗ ಐಗನ್ ವೆಕ್ಟರ್ಸ್ ಅನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಐಗನ್ ವೆಕ್ಟರ್ ವೆನ್ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು 1, ಇದು ಆಲ್ರೆಡಿ ತುಂಬ ಸಲ ಎಕ್ಸ್ಪ್ಲೇನ್ ಮಾಡೋದ್ರಿಂದ ನಾನು ಡೈರೆಕ್ಟಾಗಿ ಹೋಗ್ತಾ ಇದ್ದೀನಿ. ಫಾಸ್ಟಾಗಿ x1 ತಗೊಳ್ಳಿ, ಕರಸ್ಪಾಂಡಿಂಗ್ ಟು ದ ಐಗನ್ ವ್ಯಾಲ್ಯೂ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು 1, a ಮೈನಸ್ ಲ್ಯಾಂಬ್ಡಾ ಇಂಟು x1, ಲ್ಯಾಂಬ್ಡಾ ಸಬ್ಸ್ಟಿಟ್ಯೂಷನ್ ಮಾಡ್ಕೊಳ್ಳಿ, ಯು ವಿಲ್ ಗೆಟ್ ದಿಸ್ ಒನ್. ರೋ ಆಪರೇಷನ್ ಯೂಸ್ ಮಾಡ್ಕೊಳ್ಳಿ. ರೋ ಆಪರೇಷನ್ ಅಂದರೆ ಮ್ಯಾಟ್ರಿಕ್ಸ್ ಎನಲ್ಲಿ ಫಸ್ಟು -1 ಸಬ್ಟ್ರಾಕ್ಟ್ ಮಾಡ್ಕೊಂಬಿಟ್ಟು ಮಾಡಬೇಕು. ಸೊ ಇಲ್ಲಿ ನೋಡಿ, ಇಲ್ಲಿ ರೋ ಆಪರೇಷನ್ ಈ ಥರ ಬಂದಿದೆ, ಇದು ಮ್ಯಾಟ್ರಿಕ್ಸ್ ಎ, ಓಕೆನಪ್ಪ. ಎ ಮೈನಸ್ 1i ಅಂತಂದರೆ ಡಯಾಗನಲ್ ಎಲಿಮೆಂಟ್ಸಲ್ಲಿ 1 ಸಬ್ಟ್ರಾಕ್ಟ್ ಮಾಡಬೇಕು. ಇಲ್ಲಿ 1 - 1 0, -2 - 1 -3, 1 - 1 is 0. ಸೊ ದಿಸ್ ಈಸ್ ವಾಟ್ ವಿ ಗೆಟ್. ಈಗ ಇದನ್ನು ಎಕಿಲಾನ್ ಫಾರ್ಮ್ಗೆ ರೆಡ್ಯೂಸ್ ಮಾಡಬೇಕು. ಎಕಿಲಾನ್ ಫಾರ್ಮ್ಗೆ ರೆಡ್ಯೂಸ್ ಮಾಡಲಿಕ್ಕೆ ನೋಡಿ, ಇಲ್ಲಿ ಫಸ್ಟ್ ರೋನ ಲೀಡಿಂಗ್ ಎಂಟ್ರಿ ಯಾವುದು ನೋಡಿ, ಫಸ್ಟ್ ರೋ ಲೀಡಿಂಗ್ ಎಂಟ್ರಿ ಇದಂತೂ ಅಲ್ಲ, ಅದು ನಾನ್-0 ಆಗಿರಬೇಕು. ಹಾಗಾಗಿ ಇದು ಲೀಡಿಂಗ್ ಎಂಟ್ರಿ ಅಂತ ನೀವು ಡಿಸೈಡ್ ಮಾಡಬಾರ್ದು. ಯಾಕೆ ಮಾಡಬಾರ್ದು ಅಂತಂದರೆ, ಇದು 0 ಇದೆಯಲ್ಲ, ಇದರ ಕೆಳಗಡೆ ಎಲ್ಲ ಎಲಿಮೆಂಟ್ಸು 0 ಆದರೆ ಮಾತ್ರ ಈ ಎಲಿಮೆಂಟು ಫಸ್ಟ್ ರೋಗೆ ಲೀಡಿಂಗ್ ಎಂಟ್ರಿ ಆಗುತ್ತೆ. ಆದರೆ ಇದರ ಕೆಳಗಡೆ ಒಂದು ನಾನ್-0 ಎಲಿಮೆಂಟ್ ಇಲ್ಲಿದೆ. ಹಾಗಾಗಿ ಫಸ್ಟ್ ರೋನಲ್ಲಿ ಇದು ಲೀಡಿಂಗ್ ಎಂಟ್ರಿ ಅಂತ ಡಿಸೈಡ್ ಮಾಡಬಾರ್ದು. ನೀವೇನು ಮಾಡಬೇಕು ಅಂತಂದರೆ, ಈ 0 ಎಂಟ್ರಿ ಇದೆಯಲ್ಲ, ಅದನ್ನು ಈ ನಾನ್-0 ಎಂಟ್ರಿಯಿಂದ ಸ್ವ್ಯಾಪ್ ಮಾಡ್ಕೋಬೇಕು. ಆವಾಗ ಫಸ್ಟ್ ರೋಗೆ ಇದು ಇಲ್ಲಿ ಬಂದಾಗ ಇದು ಲೀಡಿಂಗ್ ಎಂಟ್ರಿ ಆಗಿಬಿಡುತ್ತೆ ಫಸ್ಟ್ ರೋನಲ್ಲಿ. ಅದನ್ನು ರ್ಯಾಂಕ್ ಫೈಂಡ್ ಔಟ್ ಮಾಡಬೇಕಾದ್ರೆ ನಿಮಗೆ ಹೇಳಿದ್ದೆ, ಓಕೆ. ಸೊ ಅದಕ್ಕೋಸ್ಕರ ನಾನು ಏನು ಮಾಡ್ತಾ ಇದ್ದೀನಿ, R1 ಮತ್ತು R2 ಸ್ವ್ಯಾಪ್ ಮಾಡ್ಕೋತಾ ಇದ್ದೀನಿ. ಸ್ವ್ಯಾಪ್ ಮಾಡ್ಕೊಂಡಾಗ ಯು ವಿಲ್ ಗೆಟ್ ಲೈಕ್ ದಿಸ್, ಈ ಥರ. ಇದು ಲೀಡಿಂಗ್ ಎಂಟ್ರಿ ಆಗುತ್ತೆ, ಇದರ ಕೆಳಗಡೆ 0 ಆಯಿತು. ನೆಕ್ಸ್ಟ್ ಸೆಕೆಂಡ್ ರೋ ಲೀಡಿಂಗ್ ಎಂಟ್ರಿ ಇದನ್ನು 0 ಮಾಡಬೇಕು, ಅದಕ್ಕೆ ಈ ಆಪರೇಷನ್ನು. ಆ ಆಪರೇಷನ್ ಮಾಡಿದಾಗ ಮ್ಯಾಟ್ರಿಕ್ಸ್ ಈ ಥರ ಆಗುತ್ತೆ ನೋಡಿ, 3 - 3 - 1 ಆ್ಯಂಡ್ ಸೋ ಆನ್. ಸೊ ಈಗ ರ್ಯಾಂಕು 2 ಬರುತ್ತೆ, ನಂಬರ್ ಆಫ್ ನಾನ್-0 ರೋಸ್ 2 ಬರುತ್ತೆ. ಹಾಗಾಗಿ ರ್ಯಾಂಕ್ 2, n 3, n - r is 3 - 2 is equal to 1 ಆಗುತ್ತೆ. ಈಗ ರೆಡ್ಯೂಸ್ಡ್ ಈಕ್ವೇಷನ್ಸನ್ನು ಬರ್ಕೊಳ್ಳಿ. ಇದರಿಂದ ನೋಡಿ, ಇದು ಲಾಸ್ಟ್ ಸ್ಟೆಪ್ಪು ಮತ್ತೆ ರಿಪೀಟ್ ಮಾಡಿದ್ದೀನಿ. ರೆಡ್ಯೂಸ್ಡ್ ಈಕ್ವೇಷನ್ಸ್ ಏನು ಅಂತಂದರೆ, ಫಸ್ಟ್ ಒನ್ನಿಂದ 3x1 - 3x2 - x3 is equal to 0. ಸೆಕೆಂಡಲ್ಲಿ 3x2 is equal to 0 ಅಂತ ಬಂತು. ಸೊ ಥರ್ಡಲ್ಲಿ ಯಾವುದು ಬರೋದಿಲ್ಲ ಈಕ್ವೇಷನ್ನು. 3x2 0 ಅಂತಂದರೆ ಡೈರೆಕ್ಟಾಗಿ ನಮಗೆ x2 ವ್ಯಾಲ್ಯೂ 0 ಬಂದುಬಿಡುತ್ತೆ. ಸೆಕೆಂಡ್ ಈಕ್ವೇಷನಲ್ಲಿ x2 ವ್ಯಾಲ್ಯೂ 0 ಬಂತು. ಈಗ ಏನು x2 0 ಬಂತು ಅದನ್ನು ಫಸ್ಟ್ಗೆ ಸಬ್ಸ್ಟಿಟ್ಯೂಷನ್ ಮಾಡ್ಕೊಳ್ಳಿ. ಸಬ್ಸ್ಟಿಟ್ಯೂಷನ್ ಮಾಡ್ಕೊಂಡಾಗ ನಮ್ಗೆ ಏನು ಬರುತ್ತೆ ಅಂದರೆ, 3x1 - x3 is equal to 0 ಅಂತ ಬಂತು. ಈಗ ನಾವು x1 ಮತ್ತು x3 ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಅದಕ್ಕೆ ನಾನು ಏನು ಮಾಡ್ತೀನಿ ಅಂತಂದರೆ, ಈ ಎರಡರಲ್ಲಿ x1 x3ನಲ್ಲಿ ಯಾವುದಾದ್ರೂ ಒಂದು ಪ್ಯಾರಾಮೀಟರ್ಗೆ k ಅಂತ ತೊಗೋತೀನಿ ನಾನು, ಓಕೆ. ಬಟ್ ನಾನು k ತೊಗೊಂಡಿಲ್ಲ, ಬೇರೆ ಏನು ತೊಗೊಂಡಿದ್ದೀನಿ ನೋಡಿ, x3 is equal to 3k ಅಂತ ತೊಗೊಂಡಿದ್ದೀನಿ. ಯಾಕೆ ಅಂತ ನಾನು ಹಿಂದೆ ನಿಮ್ಗೆ ಹೇಳಿದ್ದೆ. k ತೊಗೊಂಡ್ರೆ x1 ವ್ಯಾಲ್ಯೂ k/3 1/3k ಅಂತ ಫ್ರಾಕ್ಷನ್ ಬರುತ್ತೆ. ಅದು ಅವಾಯ್ಡ್ ಮಾಡಲಿಕ್ಕೆ ನಾನು 3k ತೊಗೊಂಡಿದ್ದೀನಿ. ಸೊ 3k ತೊಗೊಂಡಾಗ x3 ಜಾಗಕ್ಕೆ 3k ಸಬ್ಸ್ಟಿಟ್ಯೂಷನ್ ಮಾಡ್ಕೊಳ್ಳಿ. 3x1 - 3k is equal to 0, ದಟ್ ಇಂಪ್ಲೈಸ್ x1 is equal to k ಅಂತ ಬಂತು. ಒಂದು ವೇಳೆ ನೀವು x3ನ k ಅಂತ ತೊಗೊಂಡ್ರೆ x1 ವ್ಯಾಲ್ಯೂ k/3 ಅಂತ ಬರುತ್ತೆ. ಅದು ತಪ್ಪಲ್ಲ, ಇಟ್ ಈಸ್ ಆಲ್ಸೋ ರೈಟ್, ಯು ರಿಮೆಂಬರ್. ಬಟ್ ಫ್ರಾಕ್ಷನ್ ಅವಾಯ್ಡ್ ಮಾಡಲಿಕ್ಕೋಸ್ಕರ ನಾನು ಏನು ಮಾಡ್ತಾ ಇದ್ದೀನಿ, 3k ಅಂತ ತೊಗೊಂಡಿದ್ದೀನಿ. ಸೊ ದಟ್ ಯು ವಿಲ್ ಗೆಟ್ x1 is equal to k. ಯಾ ನೆಕ್ಸ್ಟ್, therefore the eigenvector corresponding to lambda is equal to 1 is x1 is equal to x1, x2, x3. x1 ಅಂತಂದರೆ k, ಇಲ್ಲಿ ಬಂತಲ್ಲ ಅದು. x2 0 ತೊಗೊಂಡಿದ್ವಲ್ಲ, ಇಲ್ಲಿ ಬಂದಿತ್ತಲ್ಲ ಅದು. ಆ್ಯಂಡ್ x3 k ನಾವು ಅಸಂಪ್ಷನ್ ಮಾಡಿರೋದು, k ಕಾಮನ್ ತಗೊಂಡ್ರೆ 1 0 1 ಬಂತು. ಇದು eigenvector corresponding to 1. ನೆಕ್ಸ್ಟ್ ವಿ ಶಲ್ ಸೈ eigenvector corresponding to lambda is equal to 3. x2 ಅಂತ ತೊಗೊಳ್ಳಿ. ಆಮೇಲೆ a - lambda ಬರ್ಕೊಳ್ಳಿ. a - lambda ಅಂದರೆ 3i ಇಂಟು ಇದು x2 ಕಂಡ್ರಪ್ಪ, ಮೇಕ್ ಇಟ್ ಕರೆಕ್ಟ್. ಇದು x1 ಆಗಿಬಿಟ್ಟಿದೆ. ಕಾಪಿ ಪೇಸ್ಟ್ ಮಾಡಿದಾಗ ಚೇಂಜ್ ಮಾಡೋಕ್ಕಾಗಿಲ್ಲ ನನಗೆ. x2 ಅಂತ ತೊಗೊಳ್ಳಿ. ಸೊ ವಾಟ್ ನೆಕ್ಸ್ಟ್,
ಇದು ಮ್ಯಾಟ್ರಿಕ್ಸ್ ಎ ಮೈನಸ್ 3i ಅಂತಂದರೆ ಈಗ ನೀವು ಡಯಾಗೋನಲ್ ಎಲಿಮೆಂಟ್ಸನ್ನು 3 ಸಬ್ಟ್ರಾಕ್ಟ್ ಮಾಡಬೇಕು. ಸೊ 1 ಮೈನಸ್ 3 ಅಂದರೆ -2, -2 ಮೈನಸ್ 3 ಅಂದರೆ -5 ಆ್ಯಂಡ್ 1 ಮೈನಸ್ 3 ಅಂದರೆ -2. ಸೊ ದಿಸ್ ಈಸ್ ದ ಮ್ಯಾಟ್ರಿಕ್ಸ್. ಈಗ ಇದು ಫಸ್ಟ್ ರೋ ಲೀಡಿಂಗ್ ಎಂಟ್ರಿ, ಇದರ ಕೆಳಗಡೆ ಇದನ್ನು 0 ಮಾಡಬೇಕು. ಇದು ಆಲ್ರೆಡಿ 0 ಇದೆ, ನೋ ನೀಡ್ ಟು ಚೇಂಜ್ R3, ವಿ ಹ್ಯಾವ್ ಟು ಚೇಂಜ್ R2. R2 changes like this, 2 times R2 plus 3 times R1. ಇದನ್ನು 2 ಇಂದ ಮಲ್ಟಿಪ್ಲೈ ಮಾಡು, ಇದನ್ನು 3 ಇಂದ ಮಲ್ಟಿಪ್ಲೈ ಮಾಡು, ಆ್ಯಡ್ ಮಾಡು. ಇಲ್ಲಿ ಮೈನಸ್ ಪ್ಲಸ್ ಎರಡು ಆಪೋಸಿಟ್ ಸೈನ್ ಇರೋದಕ್ಕೆ. ಸೊ ಹಾಗಾಗಿ ಮ್ಯಾಟ್ರಿಕ್ಸ್ ರಿಡ್ಯೂಸಸ್ ಲೈಕ್ ದಿಸ್, -3 to 0, ಇದು 0 -1 -2 0 -1 -2. ಸೆಕೆಂಡ್ ಲೋ ರೀಡಿಂಗ್ ಎಂಟ್ರಿ -1, ಅದರ ಕೆಳಗಡೆ ಇರೋ ಇದನ್ನು 0 ಮಾಡಬೇಕು. ಸೊ ಹಾಗಾಗಿ ಆಪರೇಷನ್ನು R3 ಚೇಂಜಸ್ ಟು R3 ಮೈನಸ್ R2. ಓಕೆ, ಎರಡು ಸೇಮ್ ಸೈನು ಸಬ್ಟ್ರಾಕ್ಷನ್ ಮಾಡಬೇಕು. ಇದನ್ನು ಮಾಡಿದಾಗ ಈ ಮ್ಯಾಟ್ರಿಕ್ಸ್ ಈ ಥರ ಬರುತ್ತೆ, -3 to 0 0 -1 -2 0 0 0. ಇದು ಈಗ ಎಕ್ಲಾನ್ ಫಾರ್ಮಲ್ಲಿ ಇದೆ. ಅದರ ರ್ಯಾಂಕು 2, n 3, n - r, 3 - 2 ಈಸ್ 1. ಓಕೆ, ಇದಾದಮೇಲೆ ರಿಡ್ಯೂಸ್ಡ್ ಈಕ್ವೇಷನ್ ಬರೀರಿ, ಸಾಲ್ವ್ ಮಾಡಿ. ಓಕೆ, ದಿಸ್ ಈಸ್ ದ ಲಾಸ್ಟ್ ಸ್ಟೆಪ್ ದಟ್ ಐ ಹ್ಯಾವ್ ರಿಟನ್ ಅಗೈನ್. Now write down the reduced equations. From the first equation we have -2x1 plus 3x3 is equal to 0, and from the second equation we have -x2 minus 2x3 is equal to 0. So in order to solve we have to put any one variable as k. So we get x3 is equal to k here. From second equation put x3 is equal to k, we get the value of x2 as -2k. Substitute x2 and x3, what is that, x2 in the first equation, x2 value is -2k. Substitute the value of x2 in the first equation, so we get -2x1 minus 6k is equal to 0, or the value of x1 is -3k. Similarly, the eigen therefore the eigenvector corresponding to lambda is equal to 3 is x1 x2 x3. x1 is -3k, x2 is -2k, and x3 we have taken k common ತೆಗೆದ್ರೆ -3 -2 1. This is the eigenvector corresponding to the eigenvalue lambda is equal. Next we shall find eigenvector corresponding to the eigenvalue lambda is equal to -4. You take it as x3. So you write down the eigenvector equation, substitute lambda is equal to -4, so we get a plus 4i. A is here, a plus 4i means add 4 to the diagonal element, so we get 5 here, we get 2 here, we get 5 here. This is what we get. We have to make this element 0 because 5 is leading entry. For that we have this row operation. ಇದೆಲ್ಲ ನಿಮಗೆ ಗೊತ್ತು ಕಂಡ್ರಪ್ಪ, ಅದಕ್ಕೆ ನಾನು ಫಾಸ್ಟಾಗಿ ಹೇಳ್ತಾ ಇದ್ದೀನಿ. ಸೊ ಹಾಗಾಗಿ ವಿ ಗೆಟ್ ದಿಸ್ ಒನ್. ಅಗೈನ್ ವಿ ಹ್ಯಾವ್ ಟು ಮೇಕ್ ದಿಸ್ ಎಲಿಮೆಂಟ್ 0. ದಿಸ್ ಈಸ್ ದ ರೋ ಆಪರೇಷನ್. We get this one ultimately, whose rank is 2 and number of unknowns 3, n minus r is 1. So therefore at last you write down the reduced equation. The reduced equation is, first one is like this, second one is like this. You put x3 is equal to k because we have to introduce one parameter for one variable. Second equation ನಲ್ಲಿ x3 k substitution ಮಾಡ್ಕೊಳ್ಳಿ, we get x2 as 5k. And substitute x2 5k in the first equation, so we get 5x1 plus 3 into 5k, that is 15k ಆಗುತ್ತೆ. 15k ಈ ಕಡೆ ಬಂದರೆ -15k ಆಗುತ್ತೆ. 5 1s are 5 3s are, therefore x1 value is -3k. So at last the eigenvector corresponding to lambda is equal to -4 is x1 x2 x3. x1 is -3k, x2 is 5k, and x3 is k. You take k common, we get -3 5 1. So this is how we have to find out the eigenvector. Okay, so ಈ ಪ್ರಾಬ್ಲಮ್ ಅಲ್ಲಿ ಏನು ನಾವು ತಿಳ್ಕೊಂಡ್ವಿ ಅಂತಂತಂದರೆ, we have determined or we have seen how to find what is that characteristic equation without writing a minus lambda I. That is lambda cube minus s1 lambda square plus s2 lambda minus s3 is equal to 0. ಆ ಥರ ಹೇಗೆ ಫೈಂಡ್ ಔಟ್ ಮಾಡೋದು. ಸೊ ಇದು 2x2 ಮ್ಯಾಟ್ರಿಕ್ಸ್ಗೂ ಕೂಡ ಅಪ್ಲೈ ಆಗುತ್ತೆ. ಅದು ಹೇಗೆ ಅಂತ ನಾನು ಬರೆದಿದ್ದೀನಿ ನೋಡಿ. ಸೊ ಇದು a ಮೈನಸ್ ಲ್ಯಾಂಬ್ಡಾ ಐ ಇಂಟು x1 ಏನಿದೆ ಅದು, ವಿತೌಟ್ ರೈಟಿಂಗ್ a ಮೈನಸ್ ಲ್ಯಾಂಬ್ಡಾ ಐ ವಿ ಕ್ಯಾನ್ ಡೈರೆಕ್ಟ್ಲಿ ರೈಟ್ ದಿ CH ಈಕ್ವೇಷನ್. ಅದಕ್ಕೆ CH ಈಕ್ವೇಷನ್ ಈ ಥರ ಬರುತ್ತೆ, ಲ್ಯಾಂಬ್ಡಾ ಸ್ಕ್ವೇರ್ ಮೈನಸ್ s1 ಲ್ಯಾಂಬ್ಡಾ ಪ್ಲಸ್ s2 ಇಸ್ ಈಕ್ವಲ್ ಟು 0. ಓಕೆ, ಸೊ ವೇರ್ s1 ಓಕೆ
if A is a square matrix like this, then the CH equation is lambda square minus S1 lambda plus S2 is equal to 0. ಸೊ ಸೈನ್ ಅಬ್ಸರ್ವ್ ಮಾಡಿ, ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ಸು, ಇದು ಪ್ಲಸ್ಸು. S1 ಅಂತಂದರೆ ಸಮ್ ಆಫ್ ದ ಡಯಾಗೋನಲ್ ಎಲಿಮೆಂಟ್ಸ್, ಇವು ಡಯಾಗೋನಲ್ ಎಲಿಮೆಂಟ್ಸು. 2 + 3 is equal to 5, that is S1. And S2 means determinant of A. Determinant of this matrix is 2 into 3 is 6 minus 12, that is minus 6. So like this, without writing A minus lambda I, we can directly write the CH equation. The CH equation for this is lambda square minus S1 is 5, so we get minus 5 lambda, and S2 determinant of A is minus 6. This is your CH equation, and the eigenvalues of this is minus 1 and 6. And determining eigenvectors is left as an exercise for you people. ಓಕೆ, ಇದನ್ನು ಸಾಲ್ವ್ ಮಾಡ್ಕೊಳ್ಳಿ, ತುಂಬ ಪ್ರಾಬ್ಲಮ್ಸ್ ಇದರದ್ದಾಗಿದೆ. ಈ ಥರ ನಾವು A minus lambda I ಬರಿದಲೇ ಡೈರೆಕ್ಟಾಗಿ CH ಈಕ್ವೇಷನ್ ಬರಿಬೋದು. ದಿಸ್ ಈಸ್ ಫಾರ್ 2x2 ಮ್ಯಾಟ್ರಿಕ್ಸ್. ಓಕೆ.